ಹೇ ಆಲ್, ವೆಲ್ಕಮ್ ಟು ಶ್ರೇಯಾ ಲಾಗ್ಸ್. 6 ನಿಮಿಷದಲ್ಲಿ ಬಿಸಿ ಬಿಸಿ ವಾಂಗಿಬಾತ್ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಈರುಳ್ಳಿ 2 ತೊಗೊಂಡಿದ್ದೀನಿ ಆಯಿತಾ. ಇಲ್ಲಿ ಬದನೆಕಾಯಿ ಒಂದು 4 ಬದನೆಕಾಯಿ ಹೆಚ್ಚಿಟ್ಕೊಂಡು ನೀರಿಗೆ ಹಾಕಿದ್ದೀನಿ, ಯಾಕಂದರೆ ಕಪ್ಪಾಗಬಾರ್ದಲ್ಲ. ಸೊ ಇಲ್ಲಿ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಇದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಹಾಗೆಯೇ ಅದ್ರ ಜೊತೆಗೆ ಕಡಲೆ ಬೀಜನೂ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಹುಣಸೆ ಹಣ್ಣಿನ ರಸನ ಕಿವುಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇದು ವಾಂಗಿಬಾತ್ ಪೌಡರ್, ಇದು ಒಂದು 3 ಪ್ಯಾಕ್ ಹಾಕಿದ್ದೀನಿ ವಾಂಗಿಬಾತ್ ಪೌಡರ್ನ. ಇದು ಜೊತೆಗೆ ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ಅರಿಶಿನ. ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟು. ಸೊ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಬೇಗ ಬೇಗ ಎಲ್ಲನೂ ಹಾಕಿ 5 ನಿಮಿಷದಲ್ಲಿ ವಾಂಗಿಬಾತ್ ರೆಡಿ ಮಾಡ್ಕೊಬಿಡ್ಬೋದು. ಓಕೆ, ಇವಾಗ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ಸ್ವಲ್ಪ ಕಾಯೋದಕ್ಕೆ ಬಿಟ್ಮೇಲೆ ಬೇಳೆ ಮತ್ತು ಸಾಸಿವೆ, ಜೀರಿಗೆ ಇಟ್ಟಿದ್ದಲ್ಲ, ಸೊ ಅದನ್ನು ಹಾಕ್ಕೋತಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1/4 ಸ್ಪೂನ್ ಸಾಸಿವೆ ಮತ್ತು 1/4 ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇವಾಗ ಈರುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಇಟ್ಟಿದ್ನಲ್ಲ, ಅದನ್ನು ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಇದೆಲ್ಲ ಸ್ವಲ್ಪ ಈಸಿ ಬ್ರೇಕ್ಫಾಸ್ಟ್ಸ್. ಗೊಜ್ಜನ್ನ ಮಾಡಿಟ್ಕೊಬಿಟ್ರೆ ಬೇಗ ನಾವು ಬೆಳಗ್ಗೆ ತಿಂಡಿಗೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬಿಡ್ಬೋದು. ಸೊ ಇದು ಈ ಕಡೆ ಫ್ರೈ ಆಗ್ತಾ ಇರಲಿ, ನಾನು ಇನ್ನೊಂದು ಸೈಡ್ ಕಡಲೆ ಬೀಜನ ಆಯಿಲ್ಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ. ಅದರಲ್ಲೇ ಹಾಕ್ಬೋದಿತ್ತು, ಬಟ್ ಸ್ವಲ್ಪ ಮೆತ್ತಗೆ ಹಾಕ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು, ಯಾಕಂದರೆ ಹುಣಸೆ ಹಣ್ಣಿನ ರಸ ಎಲ್ಲ ಹಾಕ್ತೀವಲ್ಲ, ಸೊ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತಿದ್ದು ಏನು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಸೊ ಅನ್ನ ಕಲಿಸ್ಕೋತೀವಲ್ಲ, ಆವಾಗ ಅದ್ರ ಮೇಲೆ ಹಾಕ್ಕೋತೀನಿ. ಸೊ ತೋರಿಸ್ತೀನಿ ನಿಮಗೆ. ಇದನ್ನು ಜಸ್ಟ್ ಫ್ರೈ ಮಾಡಿ ಇಟ್ಕೋತೀನಿ, ಇದು ಗೊಜ್ಜಿಗೆ ಮಿಕ್ಸ್ ಮಾಡಲ್ಲ ಸದ್ಯಕ್ಕೆ. ಸೊ ಇವಾಗ ನೋಡಿ, ಇದು ಫ್ರೈ ಆಗ್ತಾ ಬರ್ತಾ ಇದೆ. ಸೊ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಸೊ ಇವಾಗ ಹಿಂಗೆ ಹಾಕಿದೆ, ಇವಾಗ ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ಬದನೆಕಾಯಿನ ಹಾಕ್ಕೊಳ್ಳೋಣ. ಸೊ ಇದನ್ನೆಲ್ಲ ನೀರಿಗೆ ಹಾಕಿಟ್ಟಿದ್ನೆಲ್ಲ ಕಪ್ಪಾಗಬಾರ್ದು ಅಂತ ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು, ಆವಾಗ ಇದು ತುಂಬ ತುಂಬ ಟೇಸ್ಟ್ ಬರುತ್ತೆ. ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದು ಇರುತ್ತೆ, ಟೇಸ್ಟು ಬರುತ್ತೆ. ಸೊ ಅನ್ನದ ಜೊತೆ ಇದು ಮಧ್ಯ ಸಿಕ್ಕಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಾಗ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಇವಾಗ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇನ್ನು ನೀವು ಯಾವ ಥರ ಬೇರೆ ಥರ ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ಇದು ತುಂಬ ಈಸಿಯಾಗಿರುತ್ತೆ, ಬೇಗ ಆಗುತ್ತೆ. ಟ್ರೈ ಮಾಡಿ, ತುಂಬ ರುಚಿಯಾಗೂ ಇರುತ್ತೆ. ಸೊ ಇವಾಗ ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡೆ. ಇದೆಲ್ಲ ಒಂಥರ ಪುಳಿಯೋಗರೆ ಥರನೇ. ಗೊಜ್ಜು ಮಾಡಿಟ್ಕೊಬಿಟ್ರೆ ಅನ್ನಕ್ಕೆಲ್ಲ ಈಸಿಯಾಗಿ ತಿನ್ಬೋದು ನಾವು, ವಾಂಗಿಬಾತ್ ಗೊಜ್ಜೆಲ್ಲ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ನನಗೆ ಸ್ವಲ್ಪ ಸ್ಮೆಲ್ ಬರ್ತಾ ಇದ್ದೆ ಮಾಡಬೇಕಾದ್ರೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಸೊ ಇದು ಬೆಂದಿದೆ. ಇವಾಗ ವಾಂಗಿಬಾತ್ ಪೌಡರ್ ಇತ್ತಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಸೀಸ್ಬಾರ್ದಲ್ವ, ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆಗ್ತಿದೆ. ಇವಾಗ ಇನ್ನೂ ಚೆನ್ನಾಗಿ ಘಮ ಘಮ ಅಂತಿದೆ, ಯಾಕಂದರೆ ವಾಂಗಿಬಾತ್ ಪೌಡರ್ ಹಾಕಿದ್ವಲ್ಲ. ಸೊ ಪೌಡರ್ ಕೂಡ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಇವಾಗ ಫ್ರೈ ಆಗಿ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ. ಸೊ ಇವಾಗ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದನ್ನು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ, ಇದು ಕುದೀತಾ ಇರಲಿ. ಸೊ ಇದು ಕುದಿಬೇಕಾದ್ರೆ ಏನು ಮಾಡಬೇಕು, ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋಣ. ಸೊ ಬೆಲ್ಲ ಹಾಕ್ದಾಗ ಏನಾಗುತ್ತೆ ಹೇಳಿ, ಇದನ್ನು ರುಚಿನ ಎನ್ಹ್ಯಾನ್ಸ್ ಮಾಡುತ್ತೆ. ಯಾಕಂದರೆ ಹುಣಸೆ ಹಣ್ಣಿನ ಹುಳಿ ಹಾಕಿರ್ತೀವಲ್ಲ, ಸೊ ಬೆಲ್ಲ ಹಾಕಿದಾಗ ಇನ್ನೂ ಜಾಸ್ತಿ ರುಚಿ ಕೊಡುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಯಿತು, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ಇದಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಆಯಿತು. ಸೊ ಇದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಬಿಕಾಸ್ ಕೊತ್ತಂಬರಿ ಸೊಪ್ಪು ಕೂಡ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ಅದು ಬೇರೆ ಥರನೇ ಇನ್ನೂ ಟೇಸ್ಟ್ ಬರುತ್ತೆ. ಜೊತೆ ಘಮ ಘಮ ಅಂತಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಆಯಿಲಲ್ಲಿ ಫ್ರೈ ಮಾಡಿದಾಗ. ಸೊ ಇವಾಗ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ಸೊ ನೋಡಿ ಇವಾಗ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ. ಈಗ ಅನ್ನ ಕಲಸಾದ್ಮೇಲೆ ಕಡಲೆಬೀಜ ಹುರಿದು ಎತ್ತಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ತಿನ್ಬೇಕಾದ್ರೇನು ಕ್ರಂಚಿಯಾಗಿ ಸಿಗುತ್ತೆ. ತುಂಬ ಇಷ್ಟಪಡ್ತೀರ ಈ ಥರ ಮಾಡಿ ನೋಡಿ. ಸೊ ವಾಂಗಿಬಾತ್ ರೆಡಿ ಆಯಿತು. ಇವಾಗ ತಿಂದು ರುಚಿ ನೋಡೋಣ. ನನಗಂತೂ ತುಂಬ ಇಷ್ಟ ಆಯಿತು. ನೀವೊಂದು ಸತಿ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಥ್ಯಾಂಕ್ ಯು.